ಇದು ರಾಜ್ಯ ಸರ್ಕಾರ ಮತ್ತು ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟ ಸ್ಫೋಟಕ ಸ್ಟೋರಿ. ಸ್ಯಾಂಡಲ್ವುಡ್ ಸರ್ಕಾರದ ನಟ್ಟು ಬೋಲ್ಟು ಕಳಚಿದ್ದು ಯಾರು ಗೊತ್ತಾ? ಕಲಾವಿದರ ನಡುವೆಯೇ ತಂದಿಟ್ಟಿದ್ದು ಆ ಮಹಾನ್ ಕಲಾವಿದ. ಇಡೀ ಚಂದನವನಕ್ಕೆ ಬೆಂಕಿ ಇಡಲು ಹೊರಟಿದ್ದ ಆ ಖತರ್ನಾಕ್ ಕಾಮಿಡಿಯನ್. ಹಾಗಾದ್ರೆ ಯಾರು ಆ ಕಾಮಿಡಿಯನ್? ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ಇದು ಸ್ಯಾಂಡಲ್ವುಡ್ಗೆ ಸಂಬಂಧಪಟ್ಟ ಮತ್ತೊಂದು ಸ್ಫೋಟಕ ಸುದ್ದಿ. ಇಡೀ ಚಂದನವನಕ್ಕೆ ಬೆಂಕಿ ಇಡಲು ಹೊರಟಿದ್ದ ಆ ಖತರ್ನಾಕ್ ಕಾಮಿಡಿಯನ್. ಕುಳ್ಳನ ಆಟಕ್ಕೆ ಏಕಕಾಲಕ್ಕೆ ಸರ್ಕಾರ ಮತ್ತು ಚಿತ್ರರಂಗದ ಮಾನ ಹರಾಜಾಗಿದೆ. ವಿ ಆರ್ ಗೋಯಿಂಗ್ ಟು ಬ್ರೇಕ್. ಇದು ರಾಜ್ಯ ಸರ್ಕಾರ ಮತ್ತು ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತಹ ಸ್ಟೋರಿ. ಸ್ಯಾಂಡಲ್ವುಡ್ ಸರ್ಕಾರದ ನಟ್ಟು ಬೋಲ್ಟು ಕಳಚಿದ್ದು ರಾಜಕಾರಣಿ ಅಲ್ಲ, ಒಬ್ಬ ಮಹಾನ್ ಕಲಾವಿದ. ಕಲಾವಿದರ ನಡುವೆಯೇ ತಂದಿಟ್ಟಿದ್ದು ಆ ಮಹಾನ್ ಕಲಾವಿದ. ಇಡೀ ಸ್ಯಾಂಡಲ್ವುಡ್ಗೆ ಬೆಂಕಿ ಇಡಲು ಹೊರಟಿದ್ದೇ ಆ ಖತರ್ನಾಕ್ ಕಾಮಿಡಿಯನ್. ಕುಳ್ಳನ ಆಟಕ್ಕೆ ಏಕಕಾಲಕ್ಕೆ ಅಟ್ ಎ ಸೇಮ್ ಟೈಮ್ ಸರ್ಕಾರ ಮತ್ತು ಚಿತ್ರರಂಗದ ಮಾನ ಹರಾಜಾಗಿದೆ. DCM DKಶಿಗೂ ಇಕ್ಕಟ್ಟು ತರಿಸಿದ್ದೇ ಆ ಕಿಲ ಕಾಮಿಡಿಯನ್. ಇದು ಫ್ರೀಡಮ್ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಹಾಗಾದ್ರೆ ಯಾರು ಆ ಮಹಾನ್ ಕಲಾವಿದ? ಇದು ರಾಜ್ಯ ಸರ್ಕಾರ ಮತ್ತು ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತಹ ಸ್ಫೋಟಕ ಸ್ಟೋರಿ. ವಿ ಆರ್ ಗೋಯಿಂಗ್ ಟು ಬ್ರೇಕ್. ಹಾಗಾದ್ರೆ ಸ್ಯಾಂಡಲ್ವುಡ್ಡಿಗೂ ಮತ್ತು ಸರ್ಕಾರದ ನಡುವೆ ಬೆಂಕಿ ಇಟ್ಟಿದ್ದು ಯಾರು? ಬೆಂಕಿ ಇಟ್ಟು ದೂರದಲ್ಲಿ ನಿಂತ್ಕೊಂಡು ಮಜಾ ತಗೊಳ್ತಾ ಇರುವಂತಹ ಮಹಾನ್ ಕಲಾವಿದ ಯಾರು? ನಿಮ್ಮ ಫ್ರೀಡಮ್ ಟಿವಿ ಬ್ರೇಕ್ ಮಾಡ್ತಾ ಇದೆ. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಮಹಾ ಎಡವಟ್ಟು ಸಂಭವಿಸಿದೆ. ಫಿಲಂ ಫೆಸ್ಟ್ಗೆ ಬರ್ತಾನೇ ಇಲ್ಲ ಸ್ಯಾಂಡಲ್ವುಡ್ ತಾರೆಯರ ದಂಡು. ಗೈರಾದ ಚಿತ್ರರಂಗಕ್ಕೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದ DCM DK ಶಿವಕುಮಾರ್ ಅರ್ಥಾತ್ ಉಪಮುಖ್ಯಮಂತ್ರಿ. ಎಲ್ಲರ ನಟ್ಟು ಬೋಲ್ಟು ಕಳಚುತ್ತೇನೆ ಎಂದು ಅಬ್ಬರಿಸಿದ್ರು DK ಶಿವಕುಮಾರ್. ಆದರೆ ಸ್ವತಃ ಯಾಮಾರಿಸಿದ್ದು ಆ ಖತರ್ನಾಕ್ ಕಾಮಿಡಿಯನ್. ಹಾಗಾದ್ರೆ ಯಾರು? ಕನ್ನಡ ಚಿತ್ರರಂಗದ ರಿಯಲ್ ಶಕುನಿ ಮಾಮ ಯಾರು ಗೊತ್ತಾ? ನಾವು ಬ್ರೇಕ್ ಮಾಡ್ತೀವಿ. ಫ್ರೀಡಮ್ ಟಿವಿ ಬಿಚ್ಚಿಡ್ತಾ ಇದೆ ಸ್ಯಾಂಡಲ್ವುಡ್ ಶಕುನಿಯ ರಿಯಲ್ ಕಹಾನಿ. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಮಹಾ ಎಡವಟ್ಟು ಸಂಭವಿಸಿದೆ. ಫಿಲಂ ಫೆಸ್ಟ್ಗೆ ಬರ್ತಾನೆ ಇಲ್ಲ ಸ್ಯಾಂಡಲ್ವುಡ್ ತಾರೆಯರ ದಂಡು. ಗೈರಾದ ಚಿತ್ರರಂಗಕ್ಕೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದ DCM DK ಶಿವಕುಮಾರ್. ಹಾಗಾದ್ರೆ ಎಲ್ಲರ ನಟ್ಟು ಬೋಲ್ಟು ಕಳಚುತ್ತೇನೆ ಎಂದು ಅಬ್ಬರಿಸಿದ್ರು DK ಶಿವಕುಮಾರ್. ಕನ್ನಡ ಭಾಷೆ, ಕನ್ನಡ ನೆಲ, ಕನ್ನಡ ಜಲದ ಪರ ನಿಂತು ಕಳೆದಲೇ ಇರತಕ್ಕಂತಹ ಚಿತ್ರರಂಗದ ನಟನಟಿಯರೇ ನಿಮ್ಮ ನಟ್ಟು ಬೋಲ್ಟು ನಾನು ಟೈಟು ಮಾಡೋದು ಗೊತ್ತು, ಲೂಸ್ ಮಾಡೋದು ಗೊತ್ತು ಅಂತ ಅಬ್ಬರಿಸಿದ್ದ DK ಶಿವಕುಮಾರ್. ಹಾಗಾದ್ರೆ ಈ ರಾಜ್ಯ ಸರ್ಕಾರ ಮತ್ತು ಸ್ಯಾಂಡಲ್ವುಡ್ ಇದರ ನಡುವೆ ವೈಮನಸ್ಸು ತಂದಿಟ್ಟ ಆ ಮಹಾನ್ ಕುಳ್ಳ ಯಾರು ಗೊತ್ತಾ? ನಾವು ಬ್ರೇಕ್ ಮಾಡ್ತೀವಿ. ಇದು ರಾಜಕಾರಣಿಯ ಷಡ್ಯಂತ್ರವೂ ಅಲ್ಲ. ರಾಜ್ಯದಲ್ಲಿ ಈಗ ಸರ್ಕಾರ ವರ್ಸಸ್ ಚಿತ್ರರಂಗ ಬೆಂಕಿ ಹೊತ್ಕೊಂಡು ಉರಿತಾ ಇದೆ. DKಶಿ ಹೆಗಲ ಮೇಲೆ ಬಂದೂಕಿಟ್ಟು ಗುಂಡು ಹಾರಿಸಿದ ಸಾಧು ಕೋಕಿಲ. ಏಕಕಾಲಕ್ಕೆ ಸರ್ಕಾರ ಚಿತ್ರರಂಗದ ಮಾನ ಕಳೆದ ಸಾಧು ಕೋಕಿಲ ಮಾಡಿದ ಆ ಎಡವಟ್ಟಿನಿಂದ ಸರ್ಕಾರಕ್ಕೂ ಕೂಡ ಮುಜುಗರ ಉಂಟಾಗಿದೆ. ಇಷ್ಟಕ್ಕೆಲ್ಲ ಕಾರಣ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷ ಸಾಧು ಕೋಕಿಲ ಕಿಡಿಗೇಡಿತನದ ಹಿಂದಿನ ಉದ್ದೇಶವೇನಾದ್ರೂ ಗೊತ್ತಾ? ನಿಜಕ್ಕೂ ಶಾಕ್ ಆಗ್ತೀರಿ. ಚಂದ್ರವನಕ್ಕೆ ಕಿಲಾಡಿ ಕಾಮಿಡಿ ಬೆಂಕಿ ಇಟ್ಟಿದ್ದು ಹೇಗೆ ಗೊತ್ತಾ? ಫ್ರೀಡಮ್ ಟಿವಿ ಬಯಲು ಮಾಡ್ತಾ ಇದೆ ಶಕುನಿ ಪಾತ್ರಧಾರಿ ಸಾಧು ಪುರಾಣವನ್ನ. ರಾಜ್ಯದಲ್ಲಿ ಈಗ ಸರ್ಕಾರ ವರ್ಸಸ್ ಚಿತ್ರರಂಗ ಫೈಟ್ ನಡೀತಾ ಇದೆ. ಸಾಧು ಕೋಕಿಲ ಅಧ್ಯಕ್ಷ, ಅದು ಕಾಂಗ್ರೆಸ್ ಪ್ರೇರಿತ ಅಧ್ಯಕ್ಷ, ಕಾಂಗ್ರೆಸ್ನ ಅಧಿಕೃತವಾದಂತಹ ಸದಸ್ಯರು ಕೂಡ ಹೌದು. ಎಲ್ಲೋ ಒಂದು ಕಡೆ ಸಾಧು ಕೋಕಿಲಾಗೆ MLC ಸ್ಥಾನ ಸಿಗುತ್ತೆ ಅನ್ನುವಂಥ ಚರ್ಚೆಗಳು ಕೂಡ ಶುರುವಾಗಿತ್ತು. ಕಾಂಗ್ರೆಸ್ನಲ್ಲಿ ಅತ್ಯಂತ ಸಕ್ರಿಯರಾಗಿದ್ದ ನಟರ ಪೈಕಿ ಸಾಧು ಕೋಕಿಲ ಪ್ರಮುಖ ಲಿಸ್ಟ್ನಲ್ಲಿ ಬರ್ತಾರೆ. DK ಶಿವಕುಮಾರ್ ತನ್ನ ಭಾಷಣದಲ್ಲಿ ಅತ್ಯಂತ ಉತ್ಸಾಹಭರಿತನಾಗಿ ಉಲ್ಲೇಖ ಮಾಡಿದ 2 ಹೆಸರ ಪೈಕಿ ಅದು ಸಾಧು ಕೋಕಿಲದ್ದು ಒಂದು. ಸಾಧು ಕೋಕಿಲ ಮತ್ತು ದುನಿಯಾ ವಿಜಯ್ ಬಿಟ್ರೆ ನಮ್ಮ ಸರ್ಕಾರದ ಅಥವಾ ನಮ್ಮ ಪಕ್ಷದ ಪಾದಯಾತ್ರೆಗೆ ಯಾರೊಬ್ಬರೂ ಬಂದಿರಲಿಲ್ಲ ಅಂತ ಹೇಳಿದ್ರಲ್ಲ, ಆ ಇಬ್ಬರ ಪೈಕಿ ಸಾಧು ಕೋಕಿಲ ಒಬ್ಬರಾಗಿದ್ರು. ಸಾಧು ಕೋಕಿಲ ಕಿಡಿಗೇಡಿತನದ ಹಿಂದಿನ ಉದ್ದೇಶ ನಾವು ಬ್ರೇಕ್ ಮಾಡ್ತೀವಿ.
ಚಂದ್ರವನಕ್ಕೆ ಕಿಲಾಡಿ ಕಾಮಿಡಿ ಬೆಂಕಿ ಇಟ್ಟಿದ್ದು ಹೇಗೆ ಗೊತ್ತಾ? ಎಲ್ಲವೂ ಕೂಡ ರಣರೋಚಕ. ಹಾಗಾದ್ರೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಗೊಂದಲವೋ ಗೊಂದಲ. ಕಲಾವಿದರನ್ನ ಆಹ್ವಾನಿಸುವ ಹೊಣೆ ಸಾಧು ಕೋಕಿಲರದ್ದಾಗಿತ್ತು. ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾಗಿರುವಂತಹ ಸಾಧು ಕೋಕಿಲ ಆಹ್ವಾನಿಸುವ ಜವಾಬ್ದಾರಿ ಹೊತ್ಕೊಂಡಿದ್ರು. ಫಿಲಂ ಫೆಸ್ಟ್ಗೆ ಕಲಾವಿದರನ್ನ ಆಹ್ವಾನಿಸಲೇ ಇಲ್ಲ ಸಾಧು ಕೋಕಿಲ. ಸರಿಯಾದ ಸಮಯಕ್ಕೆ ಕಲಾವಿದರಿಗೆ ಗೌರವಯುತ ಆಹ್ವಾನ ಹೋಗಲೇ ಇಲ್ಲ. ಹಿಂಗೆಲ್ಲ ಇದ್ದಾಗ ಸಕಾಲಕ್ಕೆ ಆಹ್ವಾನ ಸಿಗದೆ ಟಾಪ್ ನಟರು ಕೂಡ ಬರಲಾಗಲಿಲ್ಲ. ಸಾಧು ಕೋಕಿಲ ಎಡವಟ್ಟಿನಿಂದ ಇಡೀ ಚಿತ್ರರಂಗಕ್ಕೆ ಕೆಟ್ಟ ಹೆಸರು. ಕಿಚ್ಚ ಸುದೀಪು, ನಟ ದರ್ಶನ್, ಹೀಗೆ ಸಾಕಷ್ಟು ಕಲಾವಿದರು ನಮ್ಮ ರಾಜ್ಯದಲ್ಲಿದ್ದಾರೆ. ಇನ್ವಿಟೇಷನ್ ಕೊಡದೆ ಮದುವೆಗೆ ಹೋಗುವಂತಹ ಕ್ಯಾರೆಕ್ಟರ್ ಅವ್ರದ್ದಲ್ಲ. ಫಿಲ್ಮ್ ಫೆಸ್ಟಿಗೆ ಈ ಸಾಧು ಕೋಕಿಲ ಚಿತ್ರರಂಗ ಅಕಾಡೆಮಿಯ ಅಧ್ಯಕ್ಷ ಆಗಿದ್ದವರು ಇನ್ವಿಟೇಷನ್ ಯಾರಿಗೆ ಕೊಡ್ತಾರೋ ಅವರು ಕಾರ್ಯಕ್ರಮಕ್ಕೆ ಬರ್ತಾರೆ. ಇನ್ವಿಟೇಷನ್ ಕೊಡುವಂತಹ ಜವಾಬ್ದಾರಿ ಯಾರ ಮೇಲಿತ್ತು? ಈ ಸಾಧು ಕೋಕಿಲರ ಮೇಲಿತ್ತು. ಇವರು ಇನ್ವಿಟೇಷನ್ ಕೊಟ್ಟವರು ಕಾರ್ಯಕ್ರಮಕ್ಕೆ ಬಂದಿದ್ರು. ಯಾರಿಗೆಲ್ಲ ಈ ಮಹಾತ್ಮ ಕೊಡ್ಲಿಲ್ವೋ, ಮಹಾತ್ಮ ಅಂದ್ರೆ ತಪ್ಪಾಗುತ್ತೆ, ಯಾರಿಗೆಲ್ಲ ಈ ಸಾಧು ಕೋಕಿಲ ಇನ್ವಿಟೇಷನ್ ಕೊಡ್ಲಿಲ್ವೋ ಅವ್ರು ಯಾಕ್ರಿ ಬರ್ತಾರೆ? ಅವ್ರು ಹಣೆ ಬರಕ್ಕೆ ಬರ್ತಾರ? ಅವ್ರ ಕರ್ಮಕ್ಕೆ ಬರ್ತಾರ? ಬರಲ್ಲ. ಇದು ಸಾಧು ಕೋಕಿಲ ಉದ್ದೇಶಪೂರ್ವಕವಾಗಿ ಈ ಕೆಲಸ ಮಾಡಿದ್ರ? ಸಾಧು ಕೋಕಿಲ ಯಾರಿಗೆಲ್ಲ ಇನ್ವಿಟೇಷನ್ ಕೊಟ್ಟಿರ್ತಾರೋ ಅವ್ರು ಬರ್ತಾರ್ರಿ. ಈಗ ಉದಾಹರಣೆ, ಒಂದು ಮದುವೆಗೆ ಆಹ್ವಾನಿಸ್ತೀರಾ ಕುಟುಂಬಸ್ಥರನ್ನ, ಫ್ರೆಂಡ್ಸ್ಗಳನ್ನ. ಇನ್ವಿಟೇಷನ್ ಕೊಟ್ಟವರು ಮದುವೆಗೆ ಬಂದು ಆಶೀರ್ವಾದ ಮಾಡ್ತಾರೆ. ಕೊಡದಲ್ಲೇ ಇದ್ದವರು ಬಂದು ತಿನ್ಕೊಂಡು ಹೋಯ್ತಾರಾ? ಇಲ್ಲ. ಅದರಂತೆಯೇ ಪ್ರತಿ ಕಾರ್ಯಕ್ರಮ, ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರಲಿ, ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮವಾಗಿರಲಿ, ಯಾವುದೇ ಕಾರ್ಯಕ್ರಮವಾಗಿರಲಿ, ಈ ಹಿಂದೆ ಹಲವು ಬಾರಿ ಚಲನಚಿತ್ರೋತ್ಸವ ನಡೆದಿದೆ, ಸಾಕಷ್ಟು ಬಾರಿ ನಡೆದಿದೆ. ವಿಷ್ಣುವರ್ಧನ್, ಅಂಬರೀಷ್ ರಂತಹ ಖ್ಯಾತ ನಟರು ಕೂಡ ಫಿಲಂ ಫೆಸ್ಟ್ಗೆ ಬಂದಿದ್ದಾರೆ. ನಾಗಾಭರಣ ಅಧ್ಯಕ್ಷರಾಗಿದ್ದಾಗ ನಟರ ಮನೆಗೂ ಹೋಗಿ ಆಹ್ವಾನಿಸಿದ್ರು. ಆದರೆ ಈ ಸಾಧು ಕೋಕಿಲ ಮಾತ್ರ ಯಾರನ್ನು ಇನ್ವೈಟ್ ಮಾಡಲೇ ಇಲ್ಲ. ಆಹ್ವಾನವೇ ಇಲ್ಲದೆ ಖ್ಯಾತ ಕಲಾವಿದರು ಕೂಡ ಬರೋದೇ ಅಸಾಧ್ಯ. ಕೈಗೆಟುಕುವಂತಹ ವ್ಯಕ್ತಿಗಳಿಗೆ ಇನ್ವಿಟೇಷನ್ ಕೊಟ್ಟರು. ಆದರೆ ಸಾಧು ಕಿತಾಪತಿಯಿಂದ ಸರ್ಕಾರ ಮತ್ತು ಚಿತ್ರರಂಗಕ್ಕೆ ಮುಜುಗರ ಉಂಟಾಗಿದೆ. ಈ ಸಾಧು ಇಂತಹ ಕಿರಿಕ್ ಮಾಡೋಕೆ ಇದೇ ಒಂದು ಕಾರಣ. ಈ ಹಿಂದೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ಸಾಧು ಕೋಕಿಲ ಆದರೆ ಕಾಂಗ್ರೆಸ್ನಿಂದ ಸೆಂಟ್ರಲ್ ಟಿಕೆಟ್ ಕೈ ತಪ್ಪಿತ್ತು, ಸಿಕ್ಕಿರಲಿಲ್ಲ ಸಾಧು ಕೋಕಿಲ ಅವರಿಗೆ. ಕಡೆಗೆ ರಾಜ್ಯ ಸಭೆಗಾದರೂ ಕಳಿಸಿ ಎಂದು ದುಂಬಾಲು ಬಿದ್ದಿದ್ದ ಸಾಧು ಆಗ ಸಿಎಂ ಒಪ್ಪಿದ್ರು, ಡಿಕೆಶಿ ಒಪ್ಪಿರಲಿಲ್ಲ. ಕಡೆ ಪಕ್ಷ MLC ಸಿಗುತ್ತಾ ಅಂತ ಓಡಾಡಿದ್ರು. ಕಡೆಗೆ ಕಾಡಬೇಡಿ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾಗಿದ್ದ ಸಾಧು ಕೋಕಿಲ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಡಿಕೆಶಿ ಮೇಲಿನ ಸೇಡಿಗೆ ಡಿಕೆಶಿಯಿಂದಲೇ ಗುಂಡು ಹಾರಿಸಿ ಬಿಟ್ರ ಸಾಧು ಕೋಕಿಲ. ಅಲ್ಲೆಲ್ಲೆಲ್ಲೇ ಸಾಧು ಮಾಡಿರೋ ಈ ಎಡವಟ್ಟಿನಿಂದ ಚಿತ್ರರಂಗದ ಪಾಲಿನ ಶಕುನಿ ಮಾಮ ಆಗಿಬಿಟ್ರ ಸಾಧು ಕೋಕಿಲ. ಶಕುನಿ ಸಾಧು ನಡೆಯಿಂದ ಇಡೀ ಚಿತ್ರರಂಗ ಕೆಂಡಾಮಂಡಲ. ನೋಡಿ, ನಿನ್ನೆ ಮೊನ್ನೆ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ DK ಶಿವಕುಮಾರ್ ಹಾಫ್ ಜಾಕೆಟ್ ಹಾಕ್ಕೊಂಡು ಭಾಷಣ ಮಾಡ್ತಾ ಇದ್ರು. DK ಶಿವಕುಮಾರ್ ಅವರಿಗೆ ಬ್ಲಡ್ಡಿಂದನೇ ದುರಹಂಕಾರ ಬಂದಿದೆಯೋ, ಬ್ಲಡ್ಡಿಂದಲೇ ಬರ್ತೆ ಅವರಿಗೆ ದರ್ಪ ಇದೆಯೋ ಗೊತ್ತಿಲ್ಲ. ಗಂಟ್ಲು ಹರ್ಕೊಂಡು ಮಾತನಾಡಿದ್ರು. ಚಿತ್ರರಂಗದ ನಟ ನಟಿಯರು ಸರ್ಕಾರದ ಪರ ಅಥವಾ ಸರ್ಕಾರ ಜನಹಿತಕ್ಕಾಗಿ ಮಾಡುವಂತಹ ಕಾರ್ಯಕ್ರಮಕ್ಕೆ ಸಾಥ್ ಕೊಡಬೇಕು. ಕಲಾವಿದರೇನು ಬಿಟ್ಟಿಗೆ ಬಿದ್ದಿದ್ದಾರಾ? ಕಲಾವಿದರೇನು ಬಿಟ್ಟಿಗೆ ಬಿದ್ದಿದ್ದಾರಾ? ಉಪಮುಖ್ಯಮಂತ್ರಿಗೆ ನೂರಾರು ಪ್ರಶ್ನೆಗಳೆದುರಾಯಿತು. ಉಪಮುಖ್ಯಮಂತ್ರಿ ನುಡಿದಿದ್ದೇ ವೇದವಾಕ್ಯನ, ನಾಮಾಟೆ ಶಾಸನಂ ಅನ್ನೋ ಹಾಗೆ ಅವರು ಹೇಳಿದ್ದೇ ವೇದವಾಕ್ಯ ಆಗೋದಕ್ಕೆ ಸಾಧ್ಯ ಇಲ್ಲ. ಜಗ್ಗೇಶನ್ನ ಪರೋಕ್ಷವಾಗಿ ಟಾಂಗ್ ಕೊಟ್ಟರು DK ಶಿವಕುಮಾರ್. ದರ್ಶನಿಗೂ ಇಟ್ಟರು ಬತ್ತಿನ. ಸುದೀಪ್ ಹೆಗಲ ಮೇಲೆ ಕೊಡ್ಲಿ ಏಟು ಕೊಟ್ಟರು. ನಮ್ಮ ಕಾರ್ಯಕ್ರಮಗಳಿಗೆ ಜನಹಿತಕ್ಕಾಗಿ ಮಾಡೋದು, ನಾವು ಸ್ವಂತ ಕರ್ಮಕ್ಕಾಗಿ ಮಾಡೋದಿಲ್ಲ, ನಮ್ಮ ಮನೆಯವರ ಪರವಾಗಿ ನಾವು ಕಾರ್ಯಕ್ರಮ ಮಾಡೋದಲ್ಲ, ಜನಹಿತಕ್ಕಾಗಿ ಮಾಡುವಂತಹ ಕಾರ್ಯಕ್ರಮಕ್ಕೆ ನಟರು ಬರಬೇಕು. ಇಲ್ಲದಿದ್ದರೆ ನಿಮ್ಮ ಶೂಟಿಂಗ್ಗಳಿಗೆ ನಾವು ಪರ್ಮಿಷನ್ ಹೆಂಗೆ ಕೊಡ್ತೀವಿ ಅಂತ ನೀವು ಕಾಯ್ತಾ ಕೂತ್ಕೊಳ್ಳಿ ಅಂತೇಳಿ ಹೆದರಿಸಿದ್ರು. ಪರೋಕ್ಷವಾಗಿ ಥ್ರೆಟ್ ಮಾಡಿದ್ರು. ಈ ಒಂದು ಹೇಳಿಕೆ ಚಿತ್ರರಂಗದಲ್ಲಿ ಈಗ ಹೊತ್ತಿ ಉರಿಯುವಂತೆ ಮಾಡಿದೆ. ಸಾಕಷ್ಟು ಕಲಾವಿದರನ್ನ ಕೆರಳಿಸಿದೆ DK ಶಿವಕುಮಾರ್ ಅವರ ನಡೆ.